ವಾಪ್ಯಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರ್ಬಲಾಂಬಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ ಯದಿ ತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತ ಸಾರದಲ್ಲಿ ಪಂಚಮಹಾಯಜ್ಞ ಸಂಧಿ ನೋಡ್ತಾ ಬಂದಿದ್ದೀವಿ. ಜೀವನ ಯಾತ್ರೆ, ಆ ಒಂದು ಸ್ವರ್ಗದಿಂದ ಹಿಂದಿನ ಜನ್ಮದಿಂದ ಬಂದ ಪುಣ್ಯದಿಂದ ಪಡೆದ ಈ ದೇಹಕ್ಕೆ ನಾವು ಹೇಗೆ ಬಂದೀವಿ ಅಂತ ಹೇಳಿ ಇಲ್ಲಿ ತಂದ ಭಗವಂತ ನಮ್ಮ ಹೃದಯದಲ್ಲಿ ಇದ್ದಾನೆ. ಅನೇಕ ನಂಬರ್ಸ್ ಎಷ್ಟೆಷ್ಟು ರೂಪದಿಂದ ಇದ್ದಾನೆ ಅಂತ ಕೊಡ್ತಾ ಬರ್ತಾರೆ. ಈ ನಂಬರ್ಸ್ ಎಲ್ಲ ನೋಡಿದ್ರೆ ಸ್ವಲ್ಪ ಇಂಟಿಮಿಡೇಟಿಂಗ್ ಆಗಿರಬಹುದು. ಅದರ ವಿಷಯವನ್ನ ಫಸ್ಟ್ ತಿಳಿದು ಆಮೇಲೆ ನಂಬರ್ಸ್ ಎಂಬುದು ಟು ಸ್ಟಾರ್ಟ್ ವಿತ್ ಅನೇಕ ರೂಪದಿಂದ ಕಣ್ಣು ಮುಚ್ಚಿ ನಾವು ಚಿಂತನೆ ಮಾಡಿದ್ರೆ ದೇವರು ಒಂದು ರೂಪ ಇಲ್ಲ, ಅನೇಕ ಅನಂತ ರೂಪದಿಂದ ಆ ಒಂದು ಅಂದ್ರೆ ಮನಸ್ಸಿಗೆ ಬಂದದ್ದು ಅವನ ಮನಸ್ಸಿಗೆ ಬಂದಂತೆನೇ ಇದ್ದಾನೆ. ಅದರಲ್ಲಿನೂ ಒಂದು ಸಂಕಲ್ಪ, ಇಷ್ಟು ಇದರಲ್ಲಿ ಇಷ್ಟು ನಾನು ಅಭಿವ್ಯಕ್ತ ಮಾಡುತ್ತೀನಿ ಅಂತ ಸಂಕಲ್ಪ ಮಾಡಿ ಅದಕ್ಕೆ ಅನುಗುಣವಾಗಿ ಹಾಗಿದ್ದಾನೆ. ಈ ವಿಷಯ ನಾವು ಮುಖ್ಯವಾಗಿ ತಿಳಿಯಬೇಕು. ಇಲ್ಲಿ ನೋಡ್ತಾ ಬಂದಾಗ ಈ ಒಂದು 10 ಮುಖ್ಯ ಪ್ರಾಣರ 10 ಪ್ರಾಣ ರೂಪಗಳಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿ ಹೃದಯದಲ್ಲಿ ಇದ್ದಾನೆ. ಮತ್ತು ಆ ನಮಗೆ ಇನ್ನು 3 ಸ್ಥಳಗಳಲ್ಲಿ ಅಧ್ಯಾತ್ಮ, ಅಧಿದೈವ, ಅಧಿಭೂತ ಅಂತ ನಮ್ಮ ಇಂದ್ರಿಯಗಳಲ್ಲಿ ಇದ್ದಾನೆ. ಇಂದ್ರಿಯಗಳನ್ನ ನಿಯಮನ ಮಾಡುವಂತ ದೇವತೆಗಳಲ್ಲಿ ಇದ್ದಾನೆ. ಪಂಚಭೂತ ಈ ದೇಹದಲ್ಲಿ ಇದ್ದಾನೆ, ಹೃದಯದಲ್ಲಿ ಇದ್ದಾನೆ. ಮತ್ತು 10 ಪ್ರಾಣಗಳು ಅಂತ ಹೇಳಿ 10 ಪ್ರಾಣಗಳಲ್ಲಿ ಎಷ್ಟು ರೂಪ ಅಂತ ಹೇಳಿ ಕೊನೆಯಲ್ಲಿ 12ನೇ ಪದ್ಯದಲ್ಲಿ ಈ 5 ಪ್ರಾಣರು ಅಷ್ಟು ಪ್ರಸಿದ್ಧ ಇಲ್ಲ. 10 ಮುಖ್ಯ ಪ್ರಾಣರು, 5 ಪಂಚಪ್ರಾಣರು ಪ್ರಸಿದ್ಧ ರೂಪಗಳು. ಇನ್ನು ಉಳಿದ 5 ಪ್ರಾಣರನ್ನ ಇಲ್ಲಿ ವಿಶೇಷವಾಗಿ ಇಲ್ಲಿ ಹೇಳ್ತಾ ಬರ್ತಾರೆ. ಯಾಕೆ ಅಂದ್ರೆ ಈ 5 ನಾಗ, ಕೃಕಳ, ನಾಗ, ಕೂರ್ಮ, ಕೃಕಳ, ದೇವದತ್ತ, ಧನಂಜಯ ಎಂಬ ಈ ಹೆಸರಿನಿಂದ ಇದು ಭಗವಂತನ ಹೆಸರು ಹೌದು ಮತ್ತು ಮುಖ್ಯ ಪ್ರಾಣರ ಹೆಸರು ಹೌದು. ಅವರು ಈ ದೇಹದಲ್ಲಿ ಎಲ್ಲಿ ಇದ್ದಾರೆ, ಈ ದೇಹದಲ್ಲಿ ಮಾತ್ರ ಅಲ್ಲ, ಈ ದೇಹ ಬರ್ಲಕ್ಕೆ ಹಿಂದಿನ ಅನೇಕ ಜನ್ಮಗಳು ಅದೇ ಹೋಗ್ತಾ ಹೋಗ್ತಾರೆ. ಅನಾದಿಯಿಂದ ಅಂದ್ರೆ ಬಿಗಿನಿಂಗ್ಲೆಸ್ ಟೈಮ್ ಇಂದ ನಮ್ಮ ಲಿಂಗದೇಹ ಅಂತ ಅದೇ ಪ್ರಕೃತಿಯ ಬಂಧನೆ ಅಂತ ನೋಡಿದ್ದೀವಿ. ಜೀವವನ್ನ ಆವರಿಸಿ ಇರುವಂತ ಆ ಒಂದು ಬೀಜ ತಗೊಳ್ತೀವಿ ಅಂದ್ಕೊಳ್ಳಿ. ಆ ಬೀಜದ ಶಕ್ತಿ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಬೀಜದ ಶಕ್ತಿ ರೂಪ ಇದೆಲ್ಲ, ಅದು ಕಣ್ಣಿಗೆ ಎನರ್ಜಿ ಅಂತ ಹೇಳ್ತೀವಲ್ಲ, ಅದು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಆದ್ರೆ ಉಳಿದದೆಲ್ಲ ಕಾಣಿಸುತ್ತಲ್ಲ. ಹಾಗೆ ಅದು ಯಾಕೆಂದ್ರೆ ಅದು ಗ್ರಾಸ್ ಆಗಿದೆ, ಪ್ರಕೃತಿಯಿಂದ ನಿರ್ಮಾಣ ಮಾಡಿದಂತೆ ಇರುತ್ತೆ. ಹಾಗೇನೆ ಈ ಜೀವಕ್ಕೆ ಒಂದು ಪ್ರಕೃತಿಯ ಬಂಧನ ಇದೆ. ಅದನ್ನ ಲಿಂಗದೇಹ ಇದು ಯಾವಾಗ ಬಂತು, ಎಲ್ಲಿ ಬಂತು ಅಂದ್ರೆ ಯಾವಾಗಲೂ ಇದು ಜೀವ ಎಷ್ಟೆಷ್ಟು ಕಾಲದಿಂದ ಇದ್ದಾನೋ ಅಷ್ಟು. ಯಾಕೆಂದ್ರೆ ಜೀವ ಆ ಒಂದು ಪ್ರಕೃತಿಯ ಒಂದು ಬಂಧನದಲ್ಲಿ ಇದನ್ನ ಬಿಡಿಸಿಕೊಳ್ಳೋದೇ ಮೋಕ್ಷ ಅಂತ. ಈ ಒಂದು ಪ್ರಕೃತಿ ಆ ಲಿಂಗದೇಹದಲ್ಲಿ ಪಂಚಭೂತಗಳು ಅತೀ ಸೂಕ್ಷ್ಮ. ಪಂಚಭೂತ ಅಂತ ಇಲ್ಲಿ ಕಣ್ಣಿಗೆ ಕಾಣಿಸೋದಂತ ಇಲ್ಲ, ಅತಿ ಪ್ರೈಮಾರ್ಡಿಯಲ್ ಮ್ಯಾಟರ್ ಅಂತ ಹೇಳ್ತೀವಲ್ಲ, ಅದಲ್ಲಿ ಆದ ಒಂದು ವಿಶೇಷ ಬಿಂದುಗಳು ಅಂತ. ಸೊ ಆ ಒಂದು
ಪಂಚಭೂತಗಳ ಸೂಕ್ಷ್ಮ ಪಂಚ ತನ್ಮಾತ್ರೆಗಳು ಉಂಟು, ಕನೆಕ್ಟೆಡ್ ಇದಿರುತ್ತಲ್ಲ. ಪೃಥ್ವಿ ಅಂತ ಹೇಳಿದ್ರೆ ಪೃಥ್ವಿ ಗಂಧ ವಾಸನೆ ಬರುತ್ತೆ, ನೀರು ಅಂತ ಬಂದ್ರೆ ರಸ ಅಂತ ಬರುತ್ತಲ್ಲ, ಅದಕ್ಕೆ ಆ ಒರಿಜಿನಲ್ ಆ ಒಂದು ಶಕ್ತಿ, ಆ ಒಂದು ಕಾರಣ ರೂಪ ಅದು. ಸೊ ಅದನ್ನ ಪಂಚ ತನ್ಮಾತ್ರೆಗಳು ಅಂದ್ರೆ ಬೇಸಿಕ್ ಆಗಿ ನಮ್ಗೆ ತಿಳಿಯಬೇಕಾದದ್ದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇದು ಇದ್ರೇನೆ ನಾವು ಒಂದು ವಸ್ತು, ನಮ್ಮ ಕಣ್ಣ ಮುಂದೆ ಇರುವಂತ ವಸ್ತು ಆಗಲಿ, ಕೇಳುವ ವಸ್ತು ಆಗಲಿ, ನೋಡುವ ವಸ್ತು, ಮುಟ್ಟುವ ವಸ್ತು, ಮೂಸುವ ವಸ್ತು, ಸವಿಯುವ ವಸ್ತು ಯಾವುದು, ಇದರ ಮೂಲಕವೇ ನಮ್ಮ ಕನೆಕ್ಷನ್ ಟು ದ ಎಕ್ಸ್ಟರ್ನಲ್ ವರ್ಲ್ಡ್ ಆಗುತ್ತೆ. ಅದರಿಂದಲೇ ನಮ್ಗೆ ಇದು ಬೇಕು, ಕಣ್ಣಿನಿಂದ ನೋಡಿದ್ದಾಗ ಅದು ಬೇಕು, ಕಿವಿಯಿಂದ ಕೇಳಿದ್ದಾಗ ಅದು ಇನ್ನೂ ಕೇಳಬೇಕು, ನಾಲಿಗೆ ಅಂತೂ ಗೊತ್ತೇ ಗೊತ್ತು, ಮೂಗಿನಿಂದ ವಾಸನೆ, ಸ್ಪರ್ಶ ಮುಟ್ಟಬೇಕು. ಸೊ ಇದೇ ನಮಗೆ ಬಂಧನಕ್ಕೆ ನಮಗೆ ಉಂಟು, ಬಂಧನದಲ್ಲಿ ಇನ್ನೂ ಚೆನ್ನಾಗಿ ಸಿಕ್ಕುವಂತೆ ಮಾಡುತ್ತೆ. ಅದಕ್ಕೆ ಅಂದ್ರೆ ಅದು ಹಾಗೆ ಕಳಚಿಕೊಳ್ಳೋದು, ಅದರಲ್ಲೇ ದೇವರ ರೂಪಗಳಿದೆ, ಅದನ್ನ ಚಿಂತನೆ. ಅದಕ್ಕೆ ಈ ಪದ್ಯದಲ್ಲಿ 12ನೇ ಪದ್ಯದಲ್ಲಿ ಅದನ್ನ ಹೇಳ್ತಾರ. ಒಂದು ಮಾರುತರ ನಾಗಾದಿ ರೂಪದಿ 100ನೇ ಗುಣಮಾಣಿ ಶ್ರೀ ದುರ್ಗಾರಮಣ ಅವಿದ್ಯಾ ಕುಮೋಹವ ಕೊಡುವ ಕರಣಕ್ಕೆ. ಕರಣಕ್ಕೆ ಅಂದ್ರೆ ಇಂದ್ರಿಯಗಳಿಗೆ ಎಲ್ಲ ಇಂದ್ರಿಯಕ್ಕೇನು ಲಕ್ಷ್ಮೀ ದೇವಿ. ಲಕ್ಷ್ಮಿ ಯಾವ ರೂಪ? ನವರಾತ್ರಿಯಲ್ಲಿ ನಾವು ವಿಶೇಷವಾಗಿ ಮಾಡಿದ್ದ ದುರ್ಗಾ ರೂಪ. ಆ ದುರ್ಗಾ ಕತ್ತಲೆ, ಆ ದುರ್ಗಾ ರೂಪದಲ್ಲಿ ನಿಂತು ಆ ದುರ್ಗೆಗೆ ಸಾಮರ್ಥ್ಯ ಇದೆಯಾ ಅಂದ್ರೆ ಇಲ್ಲ. ಶ್ರೀ ದುರ್ಗಾರಮಣ ಅಂತ ಅವಳ ಗಂಡನ ಜೊತೆಯಲ್ಲಿ ಅಂದ್ರೆ ಭಗವಂತ ದುರ್ಗೆಯಲ್ಲಿ ನಿಂತು ಅವರಿಬ್ಬರು ಮುಖ್ಯ ಪ್ರಾಣರಲ್ಲಿ ನಿಂತು, ಅಂದರೆ ಈ ಸಂಸಾರಕ್ಕೆ ಅಂದ್ರೆ ಇಲ್ಲಿ ಸಂಸಾರದಲ್ಲಿ ಇಲ್ಲಿ ಬಂದಾಗ ಅದು ಮುಖ್ಯವಾಗಿ ಮನುಷ್ಯ ದೇಹದಲ್ಲಿ ಬಂದಾಗ ಇದು ನಮಗೆ ಚೆಂದಾಗಿ ಅಭಿವ್ಯಕ್ತಿಯಾಗಿ ಕೆಲಸ ಮಾಡುತ್ತೆ. ಆ ಒರಿಜಿನಲ್ ಮ್ಯಾಟರ್, ಆ ಒಂದು ಅವಿದ್ಯೆ ಎಂಬುದು ಒಳಗೆ ಅನಾದಿ ಅವಿದ್ಯೆ. ಯಾವಾಗ ಈ ದೇಹ ಬಂದಾಗ ಅವಿದ್ಯೆ ಅಂತಿಲ್ಲ, ಅವಿದ್ಯೆ ಎಂಬುದು ಅನಾದಿ ಕಾಲ. ಏನಿದೆ ಅವಿದ್ಯೆ? ಅವಿದ್ಯೆ ಅಂದ್ರೆ ಏನು? ಅವಿದ್ಯೆ ಅಂದ್ರೆ ವಿದ್ಯಾ, ವಿದ್ಯಾಗೆ ಆಪೋಸಿಟ್ ಅವಿದ್ಯಾ ಅಂದ್ರೆ ವಿದ್ಯಾ. ಯಾವ ವಿದ್ಯೆ ಇಲ್ಲಿ ಮಾತಾಡೋದು? ವಿದ್ಯಾ ಅಂತ ಮಾತಾಡೋದು ಇಲ್ಲಿ ಈ ಕಾಂಟೆಕ್ಸ್ಲಿ ಶಾಸ್ತ್ರದಲ್ಲಿ ವಿದ್ಯಾ ಅಂದ್ರೆ ನಮ್ಮ ಒಳಗೆ ಇರುವಂತ ದೇವರು. ಅವನೇ ಎಲ್ಲವನ್ನೂ ಮಾಡಿಸ್ತಾನೆ, ನಾವು ಗೊಂಬೆಗಳು. ಅವನೇ ಒಳಗೆ ನಿಂತು ಅದನ್ನ ಮಾಡಿಸ್ತ ಸೂತ್ರಧಾರಿ ಅವನೇ ಅಂತ ತಿಳಿಯೋದು ವಿದ್ಯೆ ಆಗತ್ತೆ. ಅವಿದ್ಯೆ ಅಂದ್ರೆ ಆಪೋಸಿಟ್, ನಮ್ಮ ಒಳಗೆ ದೇವರು ಇದ್ದಾರೆ ಎಂಬುದನ್ನೇ ಮರೆತು ಬಿಡ್ತೀವಿ. ನಾವೇ ಏಕೆಂದ್ರೆ ಕಣ್ಣಿ ಮುಂದೆ ಕಾಣಿಸುತ್ತೆ, ನಾವೇ ಕೈ ಕಾಲು ಅಲ್ಲಾಡಿಸ್ತೀವಿ, ನಾವೇ ಮಾತಾಡ್ತೀವಿ, ಎಲ್ಲ ನಮ್ಮದು ಅಂತೀವಿ. ಸೊ ದೇವರನ್ನ ಮರೆತು ಮಾಡೋದು ಅವಿದ್ಯಾ ಅಂತ ಆಗತ್ತೆ. ದೇವರನ್ನೇ ಮರೆತು ಹೋಗೋದು, ದೇವರು ಸ್ವತಂತ್ರ ಎಂಬುದು ಮರೆತು ಹೋಗೋದು, ನಾವೇ ಸ್ವತಂತ್ರರು ಎಂಬ ಭಾವನೆ, ಇದೆಲ್ಲ ಅವಿದ್ಯೆಯ ಕಾರ್ಯಗಳಾಗತ್ತೆ. ಸೊ ಈ ಅವಿದ್ಯೆ ಎಲ್ಲಿಂದ ಇದೆ ಅಂದ್ರೆ ಅನಾದಿ ಕಾಲದಿಂದ ಇದೆ. ಅದು ಈ ಮನುಷ್ಯ ದೇಹಕ್ಕೆ ಬಂದಾಗೆ ಅದು ದೇವರು ಆಕ್ಟಿವೇಟ್ ಮಾಡ್ತಾನೆ. ಈ ದುರ್ಗಾರಮಣ ವಾಯುದೇವರ ಮೂಲಕವಾಗ ಈ ಅವಿದ್ಯೆಯನ್ನ, ಈ ಹಾಗೆ ಒಳಗೆ ಇದೆ ಅವಿದ್ಯೆ, ಹೊರಗೆ ಇರುವಂತ ಆ ಪದಾರ್ಥಗಳ ಮೂಲಕವಾಗ ಅದು ಪುಷ್ಟಿಯನ್ನ ಹೊಂದಿ ಅಭಿವ್ಯಕ್ತ ಆಗತ್ತೆ. ಇಟ್ ಇಸ್ ಸಿಮಿಲರ್ ಟು ಎ ಸೀಡ್. ಸೀಡಲ್ಲಿ ಆ ಶಕ್ತಿ ಇದ್ರೂ ನೀರಲ್ಲಿ ಹಾಕಿ, ಅದು 4ನೇ ಪದ್ಯದಲ್ಲಿ ನೋಡಿದ್ದೀವಿ, ಉಬ್ಬತ್ತ ಮಣ್ಣಲ್ಲಿ ಹಾಕಿದ್ರೆ ಅಲ್ಲಿ ಇರುವಂತ ಗೊಬ್ಬರ, ನೀರು, ಸೂರ್ಯನ ಬೆಳಕು ಎಲ್ಲ ಸೇರಿ ಒಳಗೆ ಇರೋದೇ ಹೊರಗೆ ಬರುತ್ತೆ. ಒಳಗೆ ಇರೋದು ಹೊರಗೆ ಬರ್ಲಿಕ್ಕೆ ಒಂದು ಕ್ಯಾಟಲಿಸ್ಟ್ ಆಗಿ ಹೊರಗಿನ ಪದಾರ್ಥ ಹೇಗೆ ಬೇಕಾಗಿರುತ್ತೆ. ಸೊ ಹಾಗೇನೆ ಇಲ್ಲಿನೂ ಹಾಗೇನೆ ಆಗತ್ತೆ. ಅದನ್ನ ಮಾಡ್ತಾ ದೇವರು ಸೃಷ್ಟಿ ಮಾಡಿದ್ದಾಗ ಇದೆಲ್ಲ ಮಾಡಿದ್ದ ಅಂತ, ವಿದ್ಯೆಯನ್ನ ತಂದು ಇಟ್ಟ ಅಂತ. ಸೊ ಅದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಹೊರಗೆ ಇರುವಂತದ್ದು ಜಡ, ಜಡದಲ್ಲಿ ದೇವರ ಶಕ್ತಿ, ಲಕ್ಷ್ಮೀ ದೇವಿ, ಅಲ್ಲಿನೂ ಲಕ್ಷ್ಮೀ, ದುರ್ಗಾ, ವಾಯುದೇವರು ಎಲ್ಲ ಇದ್ದಾರೆ. ಇಲ್ಲಿ ನಮಗೆ ಮುಖ್ಯವಾಗಿ ನಮ್ದು ಹೇಳ್ತಾ ಇದ್ದಾರೆ, ಶ್ರೀ ದುರ್ಗಾರಮಣ ಅವಿದ್ಯಾ ಕುಮೋಹವ ಕೊಡುವ ಕರಣಕ್ಕೆ. ಸೊ ಇದು ಏನದು? ನೆಕ್ಸ್ಟ್ ಪದ್ಯದಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪದ್ಯ ಹೀಗಿದೆ: 5 ವಿದ್ಯೆಗಳೊಳಗೆ ಇಹನ ಗಾದಿಗಳದಿಷ್ಟಾನದಲ್ಲಿ ಲಕ್ಷ್ಮೀದವನು ಕೃದ್ದೋಲ್ಕ ಮೊದಲಾದ 5 ರೂಪಗಳ
ತಾಧರಿಸಿ ಸಜ್ಜನರ ವಿದ್ಯವ ಛೇದಿಸುವ ತಾಮಸರಿಗಜ್ಞಾನಾದಿಗಳ ಕೊಟ್ಟವರವರ ಸಾಧನವ ಮಾಡಿಸುವ, ಅವರವರ ಸಾಧನೆಯ ಮಾಡಿಸುವ. ನಮ್ಮ ಸಾಧನೆ ಎಲ್ಲವೂ ಸಾಧನೆಯಾಗತ್ತ. ಜ್ಞಾನ ಸಾಧನೆ ಆಮೇಲೆ ಸಾಧನೆ ಅಂದ್ರೆ ಆ ಒಂದು ಮಾರ್ಗದಲ್ಲಿ ಹೋಗೋದು ಎಲ್ಲವೂ ಸಾಧನೆ ಆಗತ್ತೆ. ಯಾವ ಡೈರೆಕ್ಷನ್ ಎಂಬುದು ಮ್ಯಾಟರ್ ಆಗತ್ತೆ. ಸೊ ನಮ್ಮ ಸ್ವಭಾವ, ನಮ್ಮ ಹಿಂದಿನ ಕರ್ಮಗಳು, ಕಾಲ, ಇದನ್ನ ಇಟ್ಟು ಅವರವರ ಸಾಧನವನ್ನ ಮಾಡಿಸ್ತಾನೆ ದೇವರು. ಅದು ಹೇಗೆ ಮಾಡಿಸ್ತಾನೆ? ಇಷ್ಟು ತನಕ ದೇವರು ನಮ್ಮ ದೇಹದಲ್ಲಿ ಹೇಗೆ ಒಂದು ಮನೆ ಕಟ್ಟಿದ್ರೆ ಎಲ್ಲ ಮನೆಯಲ್ಲಿ ಇದು ಮಾಡು ಅದು ಮಾಡಿ ಎಲ್ಲ ಮಾಡ್ತೀವಿ. ಮಾಡಿದ ಮೇಲೆ ಏನಾಗತ್ತೆ, ನಾವು ಇಲ್ಲಿ ಇದ್ದು ನಮ್ಮ ಚಟುವಟಿಕೆಗಳನ್ನು ಶುರು ಮಾಡ್ತೀವಿ. ಈ ಮನೆಯನ್ನ ನಾವು ಒಂದು ಅಧಿಷ್ಠಾನವಾಗಿ ಇಟ್ಟುಕೊಂಡು ಎಲ್ಲ ಕಾರ್ಯಗಳನ್ನು ಮಾಡ್ತೀವಿ. ರಾತ್ರಿ ಆದ ಮನೆಗೆ ಬರ್ತೀವಿ. ಸೊ ಹೀಗೆ ಇದು ಹಾಗೇನೆ ಇದೆ. ಸೊ ದೇವರು ಏನು ಮಾಡಿದ್ದ ಅಂದ್ರೆ 5 ಅವಿದ್ಯೆಗಳೊಳಗೆ ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ, ಈ ಅವಿದ್ಯೆ ಅಂಬೋದು, ಅವಿದ್ಯೆ ಅಂದ್ರೆ ದೇವರನ್ನ ಮರೆಯೋದು. ದೇವರನ್ನ ಮರೆಯೋದೇ ಅವಿದ್ಯೆ ಆಗತ್ತೆ. ಆ ಅವಿದ್ಯೆಯ ಕಾರ್ಯಗಳು 5 ರೀತಿಯಾಗಿದೆ. ಇದು ಭಾಗವತ, ಹರಿವಂಶ ಮತ್ತು ಭಾರತದಲ್ಲಿಲ್ಲ, ಮಹಾಭಾರತದಲ್ಲಿ ಬಂದ 5 ಅಂತ ಉಲ್ಲೇಖ ಮಾಡಿದ್ದಾರೆ. 5 ಅವಿದ್ಯೆ ಅಂದ್ರೆ ಈ ಅವಿದ್ಯೆಯ ಕಾರ್ಯ, ಇಂದಿನ ಪದ್ಯದಲ್ಲಿ ನೋಡಿದ್ದೀವಿ. ಅವಿದ್ಯೆಯ ಕಾರ್ಯ 5 ರೀತಿಯಾಗಿ ಇದೆ ಅಂತ ಹೇಳ್ತಾರೆ. ಏನಿದು 5 ರೀತಿ? ಏನು ಅವಿದ್ಯೆ? 5 ಅವಿದ್ಯೆ, ಇಗ್ನರೆನ್ಸ್ ಅಂತ ತಗೊಳ್ಳೋಣ. ಅವಿದ್ಯೆಯ ಕಾರ್ಯಗಳು ಹೇಗಿರುತ್ತೆ ಅಂದ್ರೆ, ಇಲ್ಲಿ ಹೇಳ್ತಾರೆ ತಮಸ್ಸು ಅಂತ ಒಂದು. ತಮಸ್ಸು ಅಂದ್ರೆ ಏನು? ತಮಸ್ಸು ಅಂದ್ರೆ ನಮ್ಗೆ ಗೊತ್ತು, ಕತ್ತಲೆ, ಕಡುಗತ್ತಲೆ. ಕತ್ತಲೆ ಅಂದ್ರೆ ಅಜ್ಞಾನ, ಅದನ್ನೇ ಅಜ್ಞಾನ ಅಂತ ಹೇಳ್ತೀವಿ. ಇಲ್ಲಿ ಏನು ಅಜ್ಞಾನವನ್ನ ಮಾತಾಡ್ತಾ, ಅವಿದ್ಯೆ ಅಂದ್ರೆ ಅಜ್ಞಾನ ಅಂತಾನೆ ಹೇಳ್ತೀವಿ ನಾವು. ಇದು ಏನು ಮಾಡುತ್ತೆ? ಕತ್ತಲೆ ಏನು ಮಾಡುತ್ತೆ? ಇದು ಅವಿದ್ಯೆಯ 5 ಅವಿದ್ಯೆಯ ಕಾರ್ಯಗಳು 5 ರೀತಿಯಾಗಿದೆ. ದೇವರನ್ನ ಮರೆತು ಮಾಡುವ ಕಾರ್ಯಗಳು ಜ್ಞಾನಕ್ಕೆ ವಿರೋಧಿಗಳು. ಇದು 5 ರೀತಿಯಾಗಿದೆ. ಒಂದು ಅಜ್ಞಾನ, ತಮಸ್ಸು. ಅಜ್ಞಾನ ಅಂದ್ರೆ ಯಾವ ವಿಷಯದಲ್ಲಿ ಮಾತಾಡ್ತಾರಂದ್ರೆ, ಅವಿವೇಕಿಗಳು, ವಿವೇಕ ಇಲ್ಲದೆ ಇರೋದು. ಯಾವ ವಿಷಯದಲ್ಲಿ ವಿವೇಕ ಇಲ್ಲದೆ ಇರೋದು ಅಂದ್ರೆ ಪಂಚಭೇದನೇ, ಎಲ್ಲವೂ ಪಂಚಭೇದಕ್ಕೆ ಸಂಬಂಧಪಟ್ಟದೇ ಇರುತ್ತೆ. ಜೀವ ಈಶ್ವರ ಡಿಫರೆನ್ಸ್ ಮರೆತೋಗುತ್ತೆ. ಈ ದೇಹದಲ್ಲಿ ದೇವರು ಕೊಟ್ಟದ್ದು ಅಂತ ಇಷ್ಟು ತನಕ ನೋಡ್ತಾ ಬಂದಿದ್ದೀವಿ. ದೇವರು ಕೊಟ್ಟದ್ದು ಮಾತ್ರ ಇಲ್ಲ, ದೇವರು ನಿಂತಿರುವಂತ ಕ್ಷೇತ್ರ ಇದು. ಇಲ್ಲಿ ದೇವರಿರೋದು, ದೇವರು ಕೊಟ್ಟದ್ದು, ದೇವರು ಇರೋದು, ದೇವರೇ ಓನರ್, ದೇವರೇ ಮಾಡಿಸ್ತಾನೆ. ಅವನನ್ನ ಮರೆತು ನಾವು ಬಂದು ಸ್ವತಂತ್ರ, ನಾವು ಇಲ್ಲಿ ಮರೆತು ಏನು ಮಾಡ್ತೀವಿ ಅಂದ್ರೆ, ನಮಗೆ ಅಸ್ವತಂತ್ರ, ನಾವು ಡಿಪೆಂಡೆಂಟ್, ದೇವರ ಅಧೀನ ಎಂಬುದೇ ಮರ್ತು ಹೋಗೋದಿಲ್ಲ. ಅದು ಗೊತ್ತಾಗೋದೇ ಇಲ್ಲ. ಅದು ಅಜ್ಞಾನ, ಅದೇ ಕತ್ತಲೆ. ಅದನ್ನ ತಮಸ್ಸು ಅಂತ ಹೇಳ್ತಾರೆ. ಲೌಕಿಕದಲ್ಲಿ ತಮಸ್ಸು ಬೇರೆ, ನಾಟ್ ನೋಯಿಂಗ್ ಒಂದು ಸಬ್ಜೆಕ್ಟ್, ದಟ್ ಈಸ್ ಡಿಫ್ರೆಂಟ್. ಎಷ್ಟೇ ಒಂದು ಲೌಕಿಕ ವಿದ್ಯೆಯಲ್ಲಿ ತುಂಬಾ ಅಡ್ವಾನ್ಸ್ ಇರ್ಬೋದು, ಆದರೆ ದೇವರ ವಿಷಯದಲ್ಲಿ ಏನೋ ಗೊತ್ತಿಲ್ಲದೆ, ನನ್ನ ದೇಹದಲ್ಲಿ ದೇವರಿದ್ದಾನೆ, ದೇವರು ಕೊಟ್ಟ ದೇಹ, ದೇವರು ಇರುವ ದೇಹ, ದೇವರು ನಡೆಸುವ, ದೇವರ ಅಧೀನವಾಗಿರುವಂತ ದೇಹ, ಇದನ್ನ ಮರೆತರೆ ಅವನನ್ನ ತಮಸ್ಸು, ಆ ತಮಸ್ಸು ದೇವರ ಆ ಕಾರ್ಯ, ಆ ತಮಸ್ಸು, ಆ ಒಂದು ಅಜ್ಞಾನ, ಅವೇ ಅಂದ್ರೆ ನಾವೆಲ್ಲ ನಮ್ಗೆಲ್ಲ ನೆನಪಿದೆಲ್ಲ, ದೇವರಿದ್ದಾನೆ ನೆನಪಿದ್ದಲ್ಲ ಅಂದ್ರೆ ನಮ್ಗೆ ಇರೋದು ಶಬ್ದದ ಜ್ಞಾನ ಅಷ್ಟೇ. ಕೇಳಿ ದೇವರಿದ್ದಾನ್ರಿ, ಇಲ್ಲೇ ಇದ್ದಾನ್ರಿ, ನಮ್ಮ ದೇಹದಲ್ಲಿ ಇದ್ದಾನ್ರಿ, ನಮ್ಗೆ 5 ಸಂಧಿಗಳಲ್ಲಿ ನೋಡಿದ್ದೀವಿ ಅಂತ ಇದು ನಾವು ಶಬ್ದಗಳಿಂದ ಮಾತಾಡ್ತೀವಿ ಹೊರತು
ನಮ್ಗೆ ಅದರ ಸರಿಯಾದ ಪರಿಜ್ಞಾನ ಅಂತ ಹೇಳ್ತಾರೆ. ಪರಿಜ್ಞಾನ ಅಂದ್ರೆ ದಟ್ ರಿಯಲೈಸೇಷನ್. ಆ ರಿಯಲೈಸೇಷನ್ ಬಂದ್ರೆ ಹೇಗೆ ಗೊತ್ತಾಗತ್ತೆ? ನಮ್ಮ ಕರ್ಮಗಳಲ್ಲಿ, ನಮ್ಮ ಆಚರಣೆಗಳಲ್ಲಿ ಅದು ಕಾಣುತ್ತೆ. ನಾವು ಕಾರ್ಯಗಳು ಮಾಡೋವಾಗ ದೇವರನ್ನ ಮರೆತು ಬಿಡ್ತೀವಿ. ಇಡೀ ದಿವಸ ದೇವರನ್ನ ಮರೆತು ಬಿಡ್ತೀವಿ. ಅಲ್ಲೊಮ್ಮೆ ಇಲ್ಲೊಮ್ಮೆ ನೆನಪು ಮಾಡ್ಕೊಳ್ತೀವಿ ಅಷ್ಟೇ. ಅಂದ್ರೆ ಏನಾಯ್ತು? ಶಬ್ದ ಬಂದಿದೆ, ನಮಗೆ ಗೊತ್ತಿದೆ ದೇವರಿದ್ದಾನೆ, ದೇವರು ಸ್ವತಂತ್ರ, ನಾವು ಅಸ್ವತಂತ್ರ, ಎಲ್ಲ ಶಬ್ದಗಳು. ಅದು ಮನಸ್ಸನ್ನ ಇನ್ನೂ ಮುಟ್ಟಿಲ್ಲ, ಅದು ಜೀರ್ಣ ಆಗಿಲ್ಲ. ಅದಕ್ಕೆ ಶಾಸ್ತ್ರಗಳನ್ನ ತಿರ್ಗಾ ಗುರುಗಳ ಅನುಗ್ರಹ ಮೂಲಕವಾಗ ಮಾಡೋದು ನಾವು. ಸೊ ಇದು ಹೇಗೆ ಬರುತ್ತೆ ಈ ತಮಸ್ಸು ಅಂದ್ರೆ, ಹೇಳ್ತಾರೆ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತಿದೆ ನೋಡಿ, ಅದೇ ಆರ್ಡರ್ಲಿ ಬರುತ್ತೆ. ಇದು ಏನು ಮಾಡುತ್ತೆ? ಈ ಶಬ್ದ ತನ್ಮಾತ್ರ, ಶಬ್ದದಲ್ಲಿ ಅಂದ್ರೆ ನಮ್ಮ ದೇಹದಲ್ಲಿ ಆ ಶಬ್ದಗಳು ಕಿವಿ ಮೂಲಕವಾಗಿ ಬರುತ್ತಲ್ಲ ಶಬ್ದಗಳು, ಆ ಶಬ್ದದಲ್ಲಿ ಕೂತ್ಕೊಂಡು ಯಾರು ಕೂತಿರುತ್ತಾನೆ? ಈ ಮುಖ್ಯ ಪ್ರಾಣ ಕೂತಿರುತ್ತಾನೆ. ಆ ಮುಖ್ಯ ಪ್ರಾಣರಲ್ಲಿ ದುರ್ಗಾದೇವಿ ಕೂತಿರ್ತಾಳೆ. ದುರ್ಗಾದೇವಿಯಲ್ಲಿ ಭಗವಂತ ಸಾಕ್ಷಾತ್ ಹರಿ ಕೂತಿರ್ತಾನೆ. ಕೂತು ಏನು ಮಾಡ್ತಾರೆ ಅವರು? ಲಕ್ಷ್ಮೀ ಜೊತೆಯಲ್ಲಿ, ದುರ್ಗಾ ಜೊತೆಯಲ್ಲಿ ಮುಖ್ಯ ಪ್ರಾಣ ನಾಗ, ಫಸ್ಟ್ ಅದಕ್ಕೇನೋ ಕರೆಸ್ಪಾಂಡಿಂಗ್ ನಾಗ, ಕೂರ್ಮ, ಕೃಕಳ, ದೇವದತ್ತ, ಧನಂಜಯ ಇರ್ತಾರೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದು ಮೂಲಕವಾಗಿ ಬರುವಂತ ಇದನ್ನು ಫಸ್ಟ್ ನೋಡಿದ್ದು ತಮಸ್ಸು ಅಂತ. ದೇವರನ್ನ ಮರೆತು ನಾವು ಅಸ್ವತಂತ್ರರು ಅಂಬೋದೇ ಮರೆತು ಹೋಗತ್ತೆ. ಇದನ್ನ ಇಲ್ಲಿ ಹೇಳ್ತಾ, ಅದರ ಪರಿಜ್ಞಾನವೇ ಇಲ್ಲ. ಅದು ತಮಸ್ಸು, ಅಜ್ಞಾನ. ದೇವರ ವಿಷಯದಲ್ಲಿ ಅಜ್ಞಾನ, ಜೀವರ ವಿಷಯದಲ್ಲಿನೂ ಅಜ್ಞಾನ. ಜೀವನೇ ಸ್ವತಂತ್ರ ಎಂಬ ಭಾವನೆ ಬಂದ್ಬಿಡುತ್ತಲ್ಲ. ಸೊ ಜೀವ ಅಸ್ವತಂತ್ರ, ಐ ಆಮ್ ಹೆಲ್ಪ್ಲೆಸ್, ಐ ಆಮ್ ಡಿಪೆಂಡೆಂಟ್ ಎಂಬುದು ಅದು ಜ್ಞಾನ ಬರೋದೇ ಇಲ್ಲ. ಮರೆಯೋದು ಅಂತಿಲ್ಲ, ಜ್ಞಾನ ಇದ್ರೆ ತಾನೇ ಮರೆಯೋದು. ಜ್ಞಾನವೇ ಬರೋದಿಲ್ಲ ನಮಗೆ. ಅದಕ್ಕೆ ತಮಸ್ಸು ಅಂತ ಕರೀತಾರೆ. ಆಮೇಲೆ ನೆಕ್ಸ್ಟ್ ಬರೋದು ಏನು ಅಂದ್ರೆ ಮೋಹ. ತಮಸ್ಸು ಅಂದ್ರೆ ಅವಿದ್ಯೆಯ ಒಂದು ಕಾರ್ಯ ತಮಸ್ಸು, ಇನ್ನೊಂದು ಕಾರ್ಯ ಮೋಹ. ಮೋಹ ಅಂದ್ರೆ ಏನು? ಮೋಹ ಅಂದ್ರೆ ಭ್ರಮೆ. ಭ್ರಮೆ ಏನು? ಭ್ರಮೆ ನಮಗೆ ಬರುತ್ತೆ, ನಾನೇ ಸ್ವತಂತ್ರ. ಫಸ್ಟ್ ಹೇಳಿದ್ದು ನಾವು ಅಸ್ವತಂತ್ರರು ಎಂಬುದೇ ಗೊತ್ತಾಗೋದಿಲ್ಲ ನಮಗೆ, ಅದು ಫಸ್ಟ್. ಅದರ ಇನ್ನೊಂದು ಮುಖ, ನಾವು ಅಸ್ವತಂತ್ರರು ಎಂಬುದು ಗೊತ್ತಾಗೋದಿಲ್ಲ. ಮಾತ್ರ ಅಲ್ಲ, ನಾನೇ ಸ್ವತಂತ್ರ ಅಂಬುದು ನಮ್ಮ ಮನಸ್ಸಲ್ಲಿ ಹೋಗಿ ಗಾಢವಾಗಿ ಕೂತು ಬಿಡುತ್ತಂತ ಈ ಭ್ರಮೆ. ಭ್ರಮೆ ಅಂದ್ರೆ ಯಾವುದು ಇಲ್ಲವೋ ಅದು ಇದೆ ಅಂತ ತಿಳ್ಕೊಳ್ಳೋದು, ಯಾವುದು ಇದೆಯೋ ಅದನ್ನ ಇಲ್ಲ ಅಂತ ತಿಳ್ಕೊಳ್ಳೋದು. ಇದಕ್ಕೆ ಮಿರಾಜ್ ಎಕ್ಸಾಂಪಲ್ ಕೊಡ್ತಾರೆ. ಬಿಸಿಲು ಕಾಲದಲ್ಲಿ ದೂರದಿಂದ ನೋಡಿದಾಗೆ ನೀರು ತರ ಕಾಣಿಸುತ್ತೆ, ಅಲ್ಲಿ ನೀರಿಲ್ಲ, ನೀರು ಇದೆ ಅನ್ಕೊಳ್ತೀವಿ, ಅದನ್ನ ಭ್ರಮೆ ಅಂತೀವಿ. ಹೋದರೆ ಇಲ್ಲಿ ನೀರ ಸಿಕ್ಕತ್ತ? ಇಲ್ಲ. ಹಾಗೇನೆ ಇಲ್ಲಿ ನಮಗೆ ಸ್ವತಂತ್ರ ಇಲ್ಲ, ಆಗ ನಾನೇ ಸ್ವತಂತ್ರ ಅಂಬೋದು ಭ್ರಮೆ. ಇದನ್ನ ಮೋಹ, ಇದು ಅವಿದ್ಯೆಯ ಇನ್ನೊಂದು ಕಾರ್ಯ. 5 ಅವಿದ್ಯೆಗಳು ಹೇಳಿದ್ದಾರಲ್ಲ, ಎರಡನೇದು ಇದು. ತಮಸ್ಸು ಅಜ್ಞಾನ, ಅಸ್ವತಂತ್ರ ಅಂಬೋದೇ ಗೊತ್ತಾಗಲ್ಲ. ಮೋಹ ಅಂಬೋದು ನಾನೇ ಸ್ವತಂತ್ರ ಅಂಬೋ ಭಾವನೆ. ಆಮೇಲೆ ಮಹಾಮೋಹ. ಇದು ಏನು ಮಹಾಮೋಹ ಅಂದ್ರೆ, ನಾನೇ ಸ್ವತಂತ್ರ ಅಂಬೋ ವಿಷಯದಲ್ಲಿ ಆಗ್ರಹ, ನಾನೇ. ಇದೆಲ್ಲ ನಾವು ನೋಡ್ತೀವಲ್ಲ, ರಾವಣ, ಕುಂಭಕರ್ಣ, ಹಿರಣ್ಯಕಶಿಪು, ಹಿರಣ್ಯಾಕ್ಷಿ, ಇವರಲ್ಲಿ ಎಕ್ಸ್ಟ್ರೀಮ್. ಅಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ತಾವೇ ಸ್ವತಂತ್ರ ಅಂತ. ಅದನ್ನ ತಾವೇ ಸ್ವತಂತ್ರ ಅಂದ್ರೆ ಏನು? ಬರೀ ಆ ಒಂದು ಆಗ್ರಹ ಮತ್ತೆ ದುರಾಗ್ರಹ ಅದು ಏನು ಮಾಡತ್ತೆ ಅಂದ್ರೆ, ನಾನೇ ಸ್ವತಂತ್ರ ಅಂದ್ರೆ ನೆಕ್ಸ್ಟ್ ಲೆವೆಲ್ಲಿ ಎಲ್ಲವೂ ನನ್ನದೇ. ಎಲ್ಲಾ ವಿಷಯಗಳು ಏನು, ಶಬ್ದ, ಸ್ಪರ್ಶ, ರೂಪ, ರಸಗಂಧ ಮೂಲಕವಾಗಿ ಬರುವಂತ ವಸ್ತುಗಳಿದೆಲ್ಲ ಎಲ್ಲವೂ ನನ್ನದೇ ಅಂಬೋದು, ಎಲ್ಲವೂ ನನಗಾಗೇ ಇದೆ.
ಎಲ್ಲವೂ ನನ್ನದು, ಎಲ್ಲವೂ ನನಗಾಗೇ ಇದೆ. ಮೀ ಮೈನತರ ಅಹಂಕಾರ ಮಮಕಾರ ಇದೆಲ್ಲ ತುಂಬಾ ಆಗ್ರಹ ಅವರು. ಇದನ್ನ ಮಹಾಮೋಹ ಅಂತ ಹೇಳ್ತಾರೆ. ಇದು ಮೂರನೇದು. ನಾಲ್ಕನೇದು ಬಂದು ಮೂರನೇದಲ್ಲಿ ಎಲ್ಲವೂ ನನ್ನದೇ, ಎಲ್ಲವೂ ನನಗೇ ಬೇಕು, ಎಲ್ಲವೂ ನನ್ನ ಹಿಡಿತದಲ್ಲಿ ಇರಬೇಕು ಎಂಬುದಲ್ಲಿ ಆಗ್ರಹ ಮಹಾಮೋಹ. ಅದು ಈಡೇರದೆ ಹೋಯ್ತು. ಅದಕ್ಕೆ ಯಾರೋ ಒಬ್ಬ ಪ್ರತಿಭಟನೆ ಮಾಡ್ತಾನೆ, ಅಪೋಸ್ ಮಾಡ್ತಾನೆ. ಅಪೋಸ್ ಮಾಡಿದ್ದಾಗ ಸಿಟ್ಟು ಅಂದ್ರೆ ತುಂಬಾ ಸಿಟ್ಟು, ಕ್ರೋಧ, ಮನಸ್ಸಲ್ಲಿ ಕ್ರೋಧ ಜಾಸ್ತಿ ಆಗತ್ತೆ. ಕ್ರೋಧ ಅವನ ಜೊತೆಲಿ ಆರ್ಗ್ಯೂ ಮಾಡಿ ಅವನನ್ನು ಸೋಲಿಸಿ ಎಲ್ಲ ಮಾಡಬೇಕು. ಅದನ್ನ ತಾಮಿಸ್ರ ಅಂತ ಕರೀತಾರೆ ಇಲ್ಲಿ. ಇದು ನಾಲ್ಕನೇ ಮುಖ. ಇನ್ನೊಂದು ಐದನೇದು ಅಂದಂತಾಮಿಸ. ಇದು ಅಂದಂತಾಮಿಸ ಅಂತ ಅಲ್ಲಿ ಹೇಳೋದಲ್ಲ, ಇಲ್ಲಿ ಅಂದಂತಾಮಿಸ ಅಂದ್ರೆ ಕಡುಗತ್ತಲೆ, ಅಂದ್ರೆ ಮರಣಕ್ಕೆ ತುಲ್ಯವಾದದ್ದು. ಅಲ್ಲಿ ಏನು ಅಂದ್ರೆ ಈ ಕ್ರೋಧ ಅತೀ ಕ್ರೋಧವಾಗಿ ಎಷ್ಟಾಗತ್ತೆ ಅಂದ್ರೆ ಅವನ ಯಾರು ನಮ್ಮನ್ನ ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಯಾರು ವಿರುದ್ಧ ತಡೆ ಮಾಡುತ್ತಾನ ಅವನನ್ನ ಕೊಂದು ಹಾಕಬೇಕು ಅಂಬೋ ಒಂದು ಮನಸ್ಥಿತಿ ಇದಲ್ಲ. ಸೊ ಅದನ್ನ ಅಂದಂತ. ಸೊ ಈ ಅವಿದ್ಯೆ ಇಲ್ಲಿ ಎಲ್ಲದಲ್ಲೇ ನೋಡಿ, ದೇವರು ಎಂಬುದೇ ಇಲ್ಲ, ನಾನೇ ಸ್ವತಂತ್ರ ಅಂತ ಮರೆಯೋದು, ನಾನೇ ಸ್ವತಂತ್ರ, ಅದರಲ್ಲಿ ಆಗ್ರಹ, ಎಲ್ಲವೂ ನಾನು ನನ್ನದೆಂಬುದು ಸಿಕ್ಕದೇ ಇದ್ದರೆ ಸಿಟ್ಟು ಅತಿಯಾಗಿ ಎಲ್ಲರನ್ನೂ ನಾಶ ಮಾಡಬೇಕು, ಎಲ್ಲರನ್ನೂ ಹೊಡೆದು ಹಾಕಿ ನಾನೇ ಅಂತ ಇಷ್ಟು ದೀರ್ಘವಾಗಿ ಅದು ಹೋಗುತ್ತೆ. ಇದು ಅವಿದ್ಯೆಯ 5 ಮುಖಗಳು ಆಗತ್ತೆ. ಇದು ಬರ್ಲಕ್ಕೆ ಹೇಗೆ ಕಾರಣ, ಹೇಗೆ ಆಗತ್ತೆ? ನಾವು ಸ್ವತಂತ್ರ ಅಲ್ಲ. ಏನಾಗತ್ತೆ ಅಂದ್ರೆ ಒಂದೊಂದು ಅದೇ ಆರ್ಡರ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಕರೆಸ್ಪಾಂಡಿಂಗ್ ಆಗ ಹಾಕೊಳ್ಳಿ ಅದೇ ಆರ್ಡರ್ಲಿ. ಇಲ್ಲಿ ಮುಖ್ಯ ಪ್ರಾಣರು 5 ರೂಪಗಳು. ಸಿಂಪಲ್ ಆಗಿ ಅದು ಹೇಳಬೇಕು ಅಂದ್ರೆ ಈ ಶಬ್ದ, ಸ್ಪರ್ಶ, ರೂಪ, ಗಂಧಗಳೇ ನಮಗೆ ಈ ಅವಿದ್ಯೆ ಇದರಲ್ಲಿ ಹೋಗುವಂತೆ ಅವರು ಕಂಟ್ರೋಲ್ ಮಾಡ್ತಾರೆ. ಮುಖ್ಯ ಪ್ರಾಣರು ಶಬ್ದ, ಸ್ಪರ್ಶ, ರೂಪ, ರಸಗಳಲ್ಲಿ ನಿಂತು ಅದಲ್ಲಿ ಹೆಸರುಗಳು ಒಂದೊಂದಲ್ಲಿ ಒಂದೊಂದು ಹೆಸರನ್ನಿಂದ ಇದ್ದಾರೆ. ನಾಗ, ಕೂರ್ಮ, ಕೃಕಳ, ದೇವದತ್ತ, ಧನಂಜಯ ಅಂಬೋ ಹೆಸರಿನಲ್ಲಿ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದಲ್ಲಿದ್ದು ಯಾರಿಗೆ ಮಾಡ್ತಾರಂದ್ರೆ ನಮಗೇನೋ ಮಾಡ್ತಾರೆ. ನಮಗೆ ಎಲ್ಲವೂ ಬರುತ್ತಲ್ಲ, ಎಲ್ಲವೂ ನಮಗೆ ಈ ಜನ್ಮದಲ್ಲಿನೋ ಬಂದಿರುತ್ತೆ, ಅನೇಕ ಜನ್ಮಗಳಲ್ಲಿನೋ ಬಂದಿರುತ್ತೆ. ಈ ಜನ್ಮದಲ್ಲಿನೋ ಬರುತ್ತಲ್ಲ, ಆ ಒಂದು ಅಹಂಕಾರ ಮಮಕಾರ ನಮಗೆ ಇದ್ದೇ ಇದೆಲ್ಲ. ಅದರಿಂದ ನಮಗೆ ಪಾಠ ಕಲಿಸ್ತಾ, ನಮಗೇನೋ ಈ ಅಜ್ಞಾನ ಮೋಹ ಇರುತ್ತಲ್ಲ, ಅದೇ ಬೇಕು, ಇದೇ ಹೊಸ ಫೋನ್, ಇದು ಬಂದ್ರೆ ಸಾಕು ನಮಗೆ, ಇದರಿಂದ ಸಂತೋಷ, ಇದರಲ್ಲಿ ಸೇಲು, ಅದರಲ್ಲಿ ಹೋಗ್ತಾ ಇರ್ತೀವಲ್ಲ. ನವಂಬರ್ ಬಂದು ತಿರ್ಗಾ ಹೋಗ್ತೀವಿ ನಾವು, ವರ್ಷ ಹೋಗ್ತಾನೆ ಇರ್ತೀವಿ, ಅದೇ ಬೇಕು, ಅವಳ ಹತ್ರ ಏನಿದೆಯೋ ಅದು ನಮಗೆ ಬೇಕು. ಇದೆಲ್ಲ ನಮ್ಗೇನೆ, ಇದೆಲ್ಲ ಯಾರನ್ನು ಕೊಂದು ಹೊಡೆದು ಹಾಕೋದಿಲ್ಲ ನಮ್ಗೆ. ಆದ್ರೆ ಮನಸ್ಸಲ್ಲೇ ಎಷ್ಟು ಹಾಗೆ ಹೋಗಲಿ ಅಂತ ಮನಸ್ಸಿನಂತಲೂ ಆಗತ್ತಲ್ಲ ನಮ್ಗೆ ತುಂಬಾ ಸಿಟ್ಟು ಜಾಸ್ತಿ ಆದಾಗ. ಇದು ಎಲ್ಲವೂ ನಮಗೆ ಮಾಡಿಸ್ತಾನೆ ಒಳ್ಳೆ. ನಾವು ಅದಂದ್ರೆ ನಾವು ಕೆಟ್ಟವರ ಇಲ್ಲ, ಎಲ್ಲರಿಗೆ ನಮ್ಮಂತ ಮನುಷ್ಯರಿಗೆ ಇದೆಲ್ಲ ಕೊಟ್ಟು ಪಾಠವನ್ನ ಕಲಿಸ್ತಾನೆ. ನಮ್ಗೆ ಆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅದನ್ನ ಸೇವನೆ ಮಾಡುವ ಮೂಲಕವಾಗಿ ಈ ಒಂದು ಅಜ್ಞಾನ, ಮೋಹ, ಮಹಾಮೋಹ, ತಾಮಿಸ್ರ, ಅಂದಂತಾಮಿಸ ಇದೆಲ್ಲ ಮಾಡಿಸಿ ಅದರಿಂದ ನಮಗೆ ಏನೋ ದುಃಖ ಒಳಗೆ ನಮಗೆ ಆ ಪಶ್ಚಾತ್ತಾಪ ಆಗಿ, ಯಾಕೆಂದ್ರೆ ತಪ್ಪಿನಿಂದ ಪಶ್ಚಾತ್ತಾಪ ಆಗಿ ನಾವು ಕಲಿತೀವಿ, ಪಾಠ ಕಲಿಸಿಕೊಡ್ತಾರೆ ಮುಖ್ಯ ಪ್ರಾಣ. ಯಾವ ರೂಪದಿಂದ? ನಾಗ, ಕೂರ್ಮ, ಕೃಕಳ, ದೇವದತ್ತ, ಧನಂಜಯ ಅಂಬೋ ಈ 5 ರೂಪದಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದಲ್ಲಿ ಹಿಂದೆ ನಂಬರ್ಸ್ ಹೇಳಿದ್ದಾರೆ ನಮ್ಗೆ. ಈ ನಂಬರ್ಸ್ ಮಾಡ್ತಾರೆ. ಅಷ್ಟು ಹೇಳಿ ಅಷ್ಟಲ್ಲೇ ನಿಲ್ಲಬಾರ್ದು. ಯಾಕೆ? ಅವರು ಮುಖ್ಯ ಪ್ರಾಣರು ಮಾಡ್ತಾರಂದ್ರೆ ಮುಖ್ಯ ಪ್ರಾಣರ ಒಳಗೆ ಲಕ್ಷ್ಮೀ ದುರ್ಗಾದೇವಿ
ದುರ್ಗಾದೇವಿ. ಯಾಕೆ ದುರ್ಗಾದೇವಿ ವಿಶೇಷ? ಲಕ್ಷ್ಮೀ ಅಂತ ಹೇಳ್ಬೋದಲ್ಲ ಅಂದ್ರೆ ಇಲ್ಲ, ನಮ್ಗೆ ಗೊತ್ತಲ್ಲ, ಸತ್ವ ರಜಸ್ಸು ತಮಸ್ಸು ಅಂತ ಹೇಳಿದ್ದಾಗೆ ಆ ಒಂದು ಮೂರನೇ ಗುಣಮಾನಿ ಅಂತ ಹೇಳಿದ್ದಾರೆ. ಮೂರನೇದು ತಮಸ್ಸು. ತಮಸ್ಸರ ಸ್ವಭಾವವೇ ಹಾಗೆ. ಆ ತಮೋ ಗುಣದ ಸ್ವಭಾವವೇ ಹಾಗೆ ಇರುತ್ತೆ. ಆ ತಮೋ ಗುಣದಲ್ಲಿ ದುರ್ಗಾದೇವಿ, ಇವಳನ್ನ ನಾವು ಮರೆಯಬಾರದು. ಕತ್ತಲೆ, ಅದು ರಾತ್ರಿ, ದಕ್ಷಿಣಾಯನ, ವಿಶೇಷವಾಗಿ ನವರಾತ್ರಿ ಇವಾಗಲೇ ಬರುತ್ತಲ್ಲ, ದೀಪಾವಳಿ, ನಮ್ಮ ಎಲ್ಲ ವಿಶೇಷವಾಗಿ ಕತ್ತಲೆ ಅಂದರೆ ನೈಟ್ ಟೈಮ್ ಅಂತ ತಗೋಬಹುದು, ದಕ್ಷಿಣಾಯನ ಅಂತ ತಗೋಬಹುದು, ಅಜ್ಞಾನ, ಎಲ್ಲ ಕತ್ತಲೆ, ದುಃಖ ಎಲ್ಲದಲ್ಲಿನೂ ಅವಳೇ ನಿಂತು ಈ ಒಂದು ಮುಖ್ಯ ಪ್ರಾಣರ ರೂಪ ಮೂಲಕವಾಗಿ ಮಾಡಿಸ್ತಾಳೆ. ಸೊ ದುರ್ಗಾದೇವಿಗೆ ಸ್ವತಂತ್ರ ಅಲ್ಲೇ ನಿಲ್ಲಬಾರದು, ನಾವು ಯಾವಾಗಲೂ ನಾರಾಯಣನಲ್ಲಿ ನಿಲ್ಲಿಸಬೇಕು. ಸೊ ಇಲ್ಲಿ ನಾರಾಯಣ, ಸೊ ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ನಾರಾಯಣ. ನಾರಾಯಣ ಇದನ್ನೆಲ್ಲ ಸೃಷ್ಟಿ ಮಾಡಿ ಲಕ್ಷ್ಮೀ ದುರ್ಗಾ ರೂಪಳಾದಂಥ ಲಕ್ಷ್ಮೀ ಜೊತೆಲಿ ವಿಹಾರ ಮಾಡುತ್ತಾನೆ. ಶಬ್ದ ಮುಖ್ಯ ಪ್ರಾಣರ ದ್ವಾರ, ಮುಖ್ಯ ಪ್ರಾಣ ಚೇಷ್ಟ, ವ್ಯಾಪಾರ ಮಾಡಬೇಕು ಅಂದ್ರೆ ಮುಖ್ಯ ಪ್ರಾಣರು. ಇಲ್ಲಿ ವಿಶೇಷವಾಗಿ ನಾಗ, ಕೂರ್ಮ, ಕೃಕಳ, ದೇವದತ್ತ, ಧನಂಜಯ. ಸೊ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಮೂಲಕವೇ ನಮಗೆ ಕಾರ್ಯಗಳು, ಚಟುವಟಿಕೆ ಎಲ್ಲವೂ ಆಗೋದು ಹಾಗೆ ತಾನೆ. ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣಿನಿಂದ ನೋಡ್ತೀವಿ, ಕಿವಿಯಿಂದ ಕೇಳೋದು. ದಟ್ ಈಸ್ ಹೌ ವಿ ಇಂಟರಾಕ್ಟ್ ವಿತ್ ಈಚ್ ಅದರ್, ವಿತ್ ದ ವರ್ಲ್ಡ್. ನಾವು ಮಾಡುವಂಥ ಕಾರ್ಯಗಳು, ನಮಗೆ ಆಸೆ, ಆಕಾಂಕ್ಷೆಗಳು ಎಲ್ಲವೂ ಇದು ಮೂಲಕವಾಗಿ ಬರುತ್ತೆ. ಸೊ ಇದನ್ನ ಹೇಳಿ ಇನ್ನೊಂದು ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. 5 ಅವಿದ್ಯೆಗಳೊಳಗೆ ಆಯ್ತು. 5 ಅವಿದ್ಯೆಗಳೊಳಗೆ ಈಗ ನಾಗಾದಿಗಳ ಅಧಿಷ್ಠಾನದಲ್ಲಿ, ನಾಗ, ಕೂರ್ಮ, ಕೃಕಳ, ದೇವದತ್ತ, ಧನಂಜಯ, ಇವರಲ್ಲಿ ಅಧಿಷ್ಠಾನ ಅಂದ್ರೆ ಅವರಲ್ಲಿ ನಿಂತು. ಎಲ್ಲಿ ನಿಂತು? ನಾಗ, ಕೂರ್ಮ, ಕೃಕಳ, ದೇವದತ್ತ, ಧನಂಜಯ, ಇವರು ಜೊತೆಲಿ ಇವರೆಲ್ಲರೂ ಚೇತನರು, ದೇವತೆಗಳು, ಉತ್ತಮ ದೇವತೆಗಳು. ಇವರೆಲ್ಲಿ ಇದ್ದಾರೆ? ನಮ್ಮಲ್ಲಿ ಇರುವಂತ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಒಳಗೆ ಮತ್ತು ಹೊರಗೇನೂ ಇರುತ್ತಲ್ಲ, ಇಂಟ್ರಾಕ್ಟ್ ಆಗಬೇಕು. ಸೊ ಅಲ್ಲಿನೂ ಇದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಾರೆ? ಲಕ್ಷ್ಮೀದವನು, ಲಕ್ಷ್ಮಿಯ ಒಡೆಯ, ಅವನಿಗೇನೋ 5 ಹೆಸರುಗಳು ಇದಂತೆ. ಅದನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಷ್ಟು ಕಾಂಪ್ಲಿಕೇಟೆಡ್ ಆಗಿದೆಲ್ಲ ಅಂದ್ರೆ ಕಾಂಪ್ಲಿಕೇಟೆಡ್ ಇಲ್ಲ. 5 ಅವಿದ್ಯೆಗಳು ನೋಡಿದ್ದೀವಿ. ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂದಂತಾಮಿಸ್ರ ಅಂತ 5 ಅವಿದ್ಯೆಗಳು. ಅವಿದ್ಯೆಯ 5 ಕಾರ್ಯಗಳು. ಇದರಲ್ಲಿ ಯಾರು ನಿಂತಿದ್ದಾರೆ? ಮುಖ್ಯ ಪ್ರಾಣರು ನಿಂತಿದ್ದಾರೆ. 5 ಹೇಗೆ ನಿಂತಿದ್ದಾರೆ? 5 ರೂಪದಿಂದ ನಿಂತಿದ್ದಾರೆ. 5 ರೂಪಕ್ಕೆ ಹೆಸರುಗಳನ್ನ ಕೊಟ್ಟಿದ್ದಾರೆ. ಇವರ ಒಳಗೆ ಯಾರಿದ್ದಾರೆ? ಯಾವಾಗಲೂ ಎಲ್ಲಿ ನಾವು ಹೋದನ್ನು ಇದೇ ಫಾರ್ಮುಲಾ. ಮುಖ್ಯ ಪ್ರಾಣರ ಒಳಗೆ ಲಕ್ಷ್ಮೀದೇವಿ, ಇಲ್ಲಿ ವಿಶೇಷವಾಗಿ ದುರ್ಗಾ, ಅವಳು 5 ರೂಪದಿಂದ ಇದ್ದಾಳೆ. ಅಲ್ಲಿ ಹೆಸರು ಇಲ್ಲಿ ಕೊಟ್ಟಿಲ್ಲ. 5 ಲಕ್ಷ್ಮೀ ರೂಪಗಳು. ಈ 5ರಲ್ಲಿ ನಾರಾಯಣನ 5 ರೂಪಗಳು ಇರಲೇಬೇಕಲ್ಲ. 5 ರೂಪ ತಾಳಿದ್ದಾನಿಲ್ಲಿ ದೇವರು. 5 ರೂಪಗಳನ್ನ ವಿಶೇಷವಾಗಿ ತಕೊಂಡು ಮಾಡ್ತಾನೆ. ಈ 5 ರೂಪಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ. ಇದು ದಾಸರು ಯಾಕೆ ಇದನ್ನ ನಮ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂದ್ರೆ, ನೋಡಿ, ಗಂಡಸರು ನಾರಾಯಣ ಅಷ್ಟಾಕ್ಷರ ಮಾಡ್ಲೇಬೇಕಲ್ಲ, ದ್ವಿಜರು ಮಾಡ್ಲೇಬೇಕು, ನಾರಾಯಣ ಅಷ್ಟಾಕ್ಷರ ಮಂತ್ರ ಹೇಳಲೇಬೇಕು. ಹೇಳೋದಕ್ಕೆ ಮುಂಚೆ ಅಂಗನ್ಯಾಸ ಅಂತ ದೇವರನ್ನ ನಮ್ಮ ದೇಹದಲ್ಲಿ ಇದ್ದಾನೆ ಎಂಬ ಚಿಂತನೆಯಿಂದ ಶುರು ಮಾಡ್ಬೇಕಂತ. ಅದಕ್ಕೆ ಈ ರೂಪಗಳನ್ನ ಚಿಂತನೆ ಮಾಡ್ತಾರೆ. ಅದು ನಮಗೆ ಇಲ್ಲಿ ದಾಸರು ನಮಗೆ ಕೊಡ್ತಾ ಇದ್ದಾರೆ. ಕೃದ್ದೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ ಅಂತ 5 ರೂಪಗಳು. 5 ಅದಕ್ಕೆ ಈ ಹೆಸರು ಸೋ ಲೋಡೆಡ್ ಅಂತ ಕಾಣಬಹುದು. ಆದರೆ ಈ 5 ಹೆಸರುಗಳು ನಮಗೆ ಹೇಗಿರುತ್ತೆ? ಉಲ್ಕ ಅಂದ್ರೆ ಬೆಂಕಿ ಅಂತೆ, ಜ್ವಾಲಾಮುಖ, ಜ್ಯೋತಿರ್ರೂಪವಾಗಿರುವಂತ ಮುಖ. ಸೊ 5 ರೂಪದಿಂದ ದೇವರು ಈ ಕಾರ್ಯವನ್ನ ಮಾಡಿಸ್ತಾನಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ಲಿ ವಿಸ್ತಾರವಾಗಿ ನೋಡೋಣ. ಬಿಕಾಸ್ ಇದು ತುಂಬಾ ಲೋಡೆಡ್ ಆಗಿಬಿಡುತ್ತೆ. ಶಬ್ದ, ಸ್ಪರ್ಶ, ರೂಪ, ರಸಗಳ 5, ಆ 5ರಲ್ಲಿ ಮುಖ್ಯ ಪ್ರಾಣರ 5 ರೂಪಗಳು, ಆಮೇಲೆ ದುರ್ಗಾದೇವಿ 5 ರೂಪದಿಂದ ನಿಂತಿದ್ದಾಳೆ.
ಅವರಲ್ಲಿ ನಾರಾಯಣ 5 ರೂಪದಿಂದ ನಿಂತಿದ್ದಾನೆ. ಸೊ ತಮೋಗುಣದ ಮೂಲಕವಾಗಿ, ಅದಕ್ಕೆ ದುರ್ಗಾದೇವಿ ತಮೋಗುಣದ ಮೂಲಕವಾಗಿ ಈ ಕಾರ್ಯಗಳನ್ನ ಎಲ್ಲರಲ್ಲಿನೂ ಮಾಡಿಸ್ತಾರ. ಅದನ್ನೇ ಹೇಳ್ತಾರ. ಈ ಪದ್ಯ ನೆಕ್ಸ್ಟ್ ಕ್ಲಾಸ್ಲಿ ಈ 5 ರೂಪಗಳು, ಕೃದ್ದೋಲ್ಕ ಮೊದಲಾದ 5 ರೂಪಗಳು ಅಂತ. ಇಲ್ಲಿ ಟೂ ಮಚ್ ಆಗ್ಬಿಡತ್ತಂತ ಆದಿ ಶಬ್ದದಿಂದ 5 ರೂಪ ಇಷ್ಟು ತಿಳಿದ್ರೂ ನಡೆಯುತ್ತೆ ನಮ್ಗೆ. ಶಬ್ದಸ್ಪರ್ಶ ರೂಪರಸ ಗಂಧ 5 ಆಯ್ತು. ಅದರಲ್ಲಿ ಇರುವಂತ 5 ಮಾರುತನ ರೂಪ ಹಿಂದೆಂದ ಬಂದಿದೆ. ಅದು ನಾಗ, ಕೂರ್ಮ, ಕೃಕಳ, ದೇವದತ್ತ, ಧನಂಜಯ 5 ರೂಪಗಳು ಬಂದಿದೆ. ಲಕ್ಷ್ಮೀ ರೂಪ ಬಂದಿದೆ. ಅಲ್ಲಿ ನಾರಾಯಣ ನಿಂತು ಮಾಡಿಸ್ತಾನೆ. ನಮ್ಮನ್ನ ಯಾರು ಕಂಟ್ರೋಲ್ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದಕ್ಕೆ ದೇವರ ವ್ಯಾಪಾರ ವ್ಯಾಪ್ತಿ ಎಲ್ಲ ಕಡೆನೂ ನಿಂತು ಎಲ್ಲರಲ್ಲಿನೂ ನಿಂತು ಮಾಡಿಸ್ತಾರೆ. ತಾಧರಿಸಿ ಸಜ್ಜನರ ಸಜ್ಜನರ ಅಲ್ಲಿ ಅವಿದ್ಯೆಯಿಂದ ಈ ಕಾರ್ಯಗಳು ಮಾಡಿಸೋದು ಅವನೇ. ಹೀಗೆ ಇವನನ್ನ ತಿಳಿದಾಗೆ ಅವನು ನಮಗೆ ಈ ಅಜ್ಞಾನ, ಆ ಮೋಹ ಭ್ರಾಂತಿ, ಆಮೇಲೆ ಆಗ್ರಹ, ಆಮೇಲೆ ಆ ಒಂದು ಕ್ರೋಧ ಮತ್ತು ಆ ಒಂದು ಅಂದಂತ ಇನ್ನು ಅತಿಯಾದ ಕ್ರೋಧ, ಇದರಿಂದ ನಮ್ಮನ್ನ ಪಾರು ಮಾಡಿ ಅದಕ್ಕೆ ಆಪೋಸಿಟ್ ಆಗಿರುವಂತ ವಿದ್ಯೆಯನ್ನ ಕೊಡ್ತಾನ ದೇವರು. ಅದನ್ನ ಹೇಳ್ತಾರೆ, ಸಜ್ಜನರ ಅವಿದ್ಯೆಯನ್ನ ಛೇದಿಸುವ ಸಜ್ಜನರಿಗೆ ನಾಶ ಮಾಡ್ತಾನೆ, ಅವಿದ್ಯೆಯನ್ನ ನಾಶ ಮಾಡ್ತಾನೆ. ದುರ್ಜನರಿಗೆ ಅವರಲ್ಲಿ ಆ ಒಂದು ದೇವರ ಭಕ್ತಿ ಜ್ಞಾನ, ಅವರಿಗೆ ಕಷ್ಟ ಬಂದಾಗ ದೇವರನ್ನ ಬೈತಾರೆ, ಇನ್ನೇನು ಬೈತಾರೆ ಹೊರತು ಪಶ್ಚಾತ್ತಾಪ ಬರೋದಿಲ್ಲ ಅವರಿಗೆ ಆ ಒಂದು ದೇವರೇ ಅಂತ ಮನಸ್ಸು ಕರಗೋದಿಲ್ಲ. ಯಾಕೆ? ಅವರಲ್ಲಿ ಆ ಭಕ್ತಿ ಜ್ಞಾನ ಇಲ್ಲ. ಆದ ಕಾರಣದಿಂದ ಅವರಿಗೆ ಅದೇ ಅಜ್ಞಾನ ಇನ್ನೂ ಸ್ಥಿರ ಆಗುವಂತೆ ಮಾಡ್ತಾನೆ ಕೊಟ್ಟು ಅವರವರ ಸಾಧನೆಯ ಮಾಡಿಸುವ ಅಂತ ಹೇಳ್ತಾ ಇದ್ದಾರೆ. ಈ 5 ರೂಪಗಳು ನಾವು ನೆಕ್ಸ್ಟ್ ಕ್ಲಾಸ್ಲಿ ನೋಡೋಣ ಅಂಬಲ್ಲಿ. ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.